ಅಂದ್ಕೊಂಡಂಗೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಮೂವಿ ಶೂಟಿಂಗ್ ಮುಗಿಬೇಕಾಗಿತ್ತು. ಡೆವಿಲ್ ಮೂವಿಯ 20 ದಿನದ ಶೂಟಿಂಗ್ ಬ್ಯಾಂಕಾಕಲ್ಲಿ ನಡೀಬೇಕಾಗಿದ್ದು ಅದರ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ದರ್ಶನ್ ಅವ್ರನ್ನ ಬಂಧಿಸಿದ ಮೇಲೆ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ರಮೇಶ್ ಅರವಿಂದ್ ಸರ್ ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾರೆ, ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಆಗಿರ್ತಾರೆ. ಆ ತಪ್ಪು ತಪ್ಪಾಗಿರುತ್ತೆ. ಅವನು ಗೊತ್ತಿರೋ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅದು ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ತಪ್ಪು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ವ್ಯಕ್ತಿನೇ ಗೊತ್ತಿಲ್ಲ ಅನ್ನೋಕ್ಕಾಗಲ್ಲ ಅಂತ ದರ್ಶನ್ ಬಗ್ಗೆ ಕೇಳಿದಾಗ ಈ ರೀತಿ ಹೇಳ್ತಾರೆ. ಅದೇನೇ ಇರಲಿ, ಇದನ್ನೆಲ್ಲ ನಿರ್ಧಾರ ಮಾಡೋಕ್ಕೆ ಅಂತಲೇ ನ್ಯಾಯಾಲಯ ಇದೆ, ಪೊಲೀಸ್ನವರಿದ್ದಾರೆ. ಅವರು ಇದಕ್ಕೆಲ್ಲ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತಾರೆ. ಇಷ್ಟೆಲ್ಲ ಒಂದು ಕಡೆ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕೊಟ್ಟಂತಹ ನಟ. ಅವರ ಸಿನಿಮಾ ಜರ್ನಿ ಕೂಡ ಸುಲಭದ್ದೇನಲ್ಲ. ಸೊ ಇವತ್ತು ನಾನು ನೋಡಿದ್ದು ಡಿ ಬಾಸ್ ಅವರು ಹೀರೋ ಆಗೋದಕ್ಕೂ ಮುಂಚೆ ಅಭಿನಯಿಸಿದಂಥ ಸಣ್ಣ ಸಣ್ಣ ಪಾತ್ರಗಳು ಯಾವ್ಯಾವು ಅಂತ. ಮೊದಲನೇ ಸಿನಿಮಾ ಮಹಾಭಾರತ. ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡಿ ವಿನೋದ್ ರಾಜ್ ಅವರು ಹೀರೋ ಆಗಿ ಅಭಿನಯಿಸಿದಂಥ ಈ ಸಿನಿಮಾದಲ್ಲಿ ದರ್ಶನ್ ಅವರು ಬಾಬು ಆಗಿ ಸ್ವಾಮಿ ಅನ್ನೋ ರಾಜಕೀಯ ವ್ಯಕ್ತಿಯ ಕೈ ಕೆಳಗಡೆ ಕೆಲಸ ಮಾಡೋ ಕಾಲೇಜು ಹುಡುಗನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗ್ತಾ ಫಸ್ಟ್ ಸೀನಲ್ಲೇ ದರ್ಶನ್ ರವರು ರ್ಯಾಗಿಂಗ್ ಸೀನಲ್ಲಿ ಕಾಣಿಸ್ಕೋತಾರೆ ಮತ್ತು ಸಿನಿಮಾದಲ್ಲಿ ಅಲ್ಲಲ್ಲಿ ಬಂದು ಹೋಗ್ತಾರೆ. ನೀನ್ ಎಲೆಕ್ಷನ್ ನಲ್ಲಿ ನಿಲ್ಕೂಡ್ದು, ಯಾಕೆ ಭಯನಾ? ಏಯ್, ಇವನ್ ತೇಜ ಕಣು, ಎದುರಿಗೆ ಬಂದ್ರೆ ಬಸ್ ಮಾಡ್ಬಿಡ್ತೀರ. ತಾಕತ್ತಿದ್ರೆ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಲು ನೋಡೋಣ, ಸುಮ್ಮನೆ ಯಾಕೆ ಹೆದರ್ಸ್ತೀಯ? ಇನ್ನು ಎರಡನೇ ಸಿನಿಮಾ ದೇವರ ಮಗ. ಶಿವರಾಜ್ ಕುಮಾರ್ ಅವರು ಹೀರೋ ಆಗಿ ಅಂಬರೀಷ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಈ ಸಿನಿಮಾದಲ್ಲಿ ದರ್ಶನ್ ರವರು ಮುಖ್ಯಮಂತ್ರಿ ಚಂದ್ರು ಸಿದ್ದೇಗೌಡನ ಮಗ ದರ್ಶನ್ ಆಗಿ ವಿಲನ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಮ್ಮನ ಸಮಾಧಿ ಮಾತ್ರ ಏನು ಮಾಡಬೇಡಿ. ಅಮ್ಮ ಅಂತೆ ಅಮ್ಮ, ಹಿಂದೆ ಮುಂದೆ ಇಲ್ದಿರೋ ನಿನಗೆ ಯಾರೋ ಅಮ್ಮ? ಬಿಡೋ ಜಾಗನ. ಇನ್ನು ಬರೀ ಕನ್ನಡ ಸಿನಿಮಾ ಅಲ್ಲದೆ ತಮಿಳಿನ ವಲ್ಲರಸು ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ. ವಿಜಯಕಾಂತ್ ಅವರು ಹೀರೋ ಆಗಿ ಅಭಿನಯಿಸಿದಂಥ ಈ ಸಿನಿಮಾದಲ್ಲಿ ದರ್ಶನ್ ರವರು ಪೊಲೀಸ್ ಆಗಬೇಕು ಅಂತ ಗುರಿ ಹೊಂದಿರುವ ಪಾಂಡ್ಯನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಪೂರ್ತಿ ಅಲ್ಲಲ್ಲಿ ಕಾಣಿಸ್ಕೋತಾರೆ. ஏரியா தெரியாம வந்து விளையாடுறீங்க, போகும்போது எவனும் முழுசா போக மாட்டீங்க. நீ முழுசா இருப்பேன்னு பாடுறான். நம்ம அண்ணனை யாரோ அடிக்கிறாங்கடா. என்னது? ಇನ್ನು ನೆಕ್ಸ್ಟ್ ಮೂವಿ ಎಲ್ಲರ ಮನೆ ದೋಸೆನೂ ಎಚ್.ಎಸ್. ಪ್ರಕಾಶ್ ಅವರು ನಿರ್ದೇಶನ ಮಾಡಿ ಸುಹಾಸಿನಿ ಮಣಿರತ್ನಂ, ಶ್ರುತಿ, ಉಮಾಶ್ರೀ, ಭಾವನಾ, ರಾಮ್ಕುಮಾರ್, ಮೋಹನ್ ಶಂಕರ್, ಸಾಂಕೇತ್ ಕಾಶಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಈ ಸಿನಿಮಾದಲ್ಲಿ ದರ್ಶನ್ ರವರು ಶರತ್ ಅನ್ನೋ ವಿಲನ್ ಪಾತ್ರದಲ್ಲಿ ಸಿನಿಮಾ ಪೂರ್ತಿ ಕಾಣಿಸ್ಕೋತಾರೆ. ಅಯ್ಯೋ ಪಾಪಿ, ಅವನು ನನ್ನ ಹಿತೈಷಿ, ಅವನ್ನೇ ಹೊರಗೆ ತಳ್ತೀಯನೋ? ಅಯ್ಯೋ ಪಾಪಿ, ಅಪ್ಪನೇ ಮನೆಯಿಂದ ಆಚೆ ಕಳಿಸ್ತೇನೋ? ನಿನಗೆ ಅಷ್ಟೇ, ನನ್ನ ಮನೆಯಿಂದ ಹೊರಗೆ ಹಾಕ್ತೀಯನೋ? ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಉದ್ಧಾರ ಆಗಲ್ಲ. ಮನೆ ಆಚೆ ನಿಂತ್ಕೊಂಡಳು, ಮನೆ ಗಲೀಜಾಗೋಗುತ್ತೆ. ಇನ್ನೊಂದು ಸಲ ಮನೆ ವಸೂಲ್ ತುಳಿ ಕೂಡ್ದು. ಇನ್ನು ನೆಕ್ಸ್ಟ್ ಮೂವಿ ಮಿಸ್ಟರ್ ಹರಿಶ್ಚಂದ್ರ. ಆರ್.ಸಿ. ರಂಗ ಅವರು ಡೈರೆಕ್ಟ್ ಮಾಡಿ ಮೋಹನ್ ಶಂಕರ್ ಅವರು ಹೀರೋ ಆಗಿ ಅನುಪ್ರಭಾಕರ್ ಅವರು ಹೀರೋಯಿನ್ ಆಗಿ ಅಭಿನಯಿಸಿದಂಥ ಈ ಸಿನಿಮಾದಲ್ಲಿ ದರ್ಶನ್ ರವರು ಹರಿಶ್ಚಂದ್ರನ ಸ್ನೇಹಿತ ಗೋಪಿ ಅನ್ನೋ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನೋಡು, ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣು. ಮುಚ್ಚೆ ಬಾಯ್ನ. ನೀನ್ ಸರಿಯಾದ ದಾರಿಲಿ ಹೋಗಿದ್ದಿದ್ರೆ ನಾನ್ಯಾಕೆ ಈ ದಾರಿ ಹಿಡಿತಾ ಇದ್ದೆ? ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ತೋಳಲ್ ತಾಕತ್ತಿದೆ ಅಂತ ತಿರ್ಗಾಡೋರ್ನೆಲ್ಲ ತಿವಿಯಕ್ಕಾಗಲ್ಲ. ಹೀಗೆ ಎಷ್ಟು ಜನ ಅಂತ ಕೊಲ್ತೀಯ? ಹಾಗಂತ ಜೀವನ ಪೂರ್ತಿ ಜೈಲಲ್ಲಿ ಕೊಳಿ ಅಂತ್ಯ? ನೋಡು, ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ನಾನಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋದು. ಇನ್ನು ಮುಂದಿನ ಸಿನಿಮಾ ಭೂತಾಯನ ಮಕ್ಕಳು. ಈ ಸಿನಿಮಾದಲ್ಲಿ ಕೂಡ ದರ್ಶನ್ ಅವರು ಅಭಿನಯಿಸಿದ್ದಾರೆ. ಇದರ ವಿಡಿಯೋ ಕ್ಲಿಪ್ ನನಗೆ ಎಲ್ಲೂ ಸಿಗಲಿಲ್ಲ. ಈ ಮೂವಿಯ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿಯೂ ಇಲ್ಲ. ಇಷ್ಟೆಲ್ಲ ಸಿನಿಮಾಗಳ ನಂತರ ದರ್ಶನ್ ರವರು 2002ರಲ್ಲಿ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯಿಸಿ ಸಕ್ಸಸ್ನ ಕಾಣ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆದ ಇವರ ಜರ್ನಿ ಇಲ್ಲಿವರೆಗೂ ಬಂದು ನಿಂತಿದೆ. ಕಾದು ನೋಡಬೇಕು ಏನೇನೆಲ್ಲ ಆಗುತ್ತೆ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ.
ಥ್ಯಾಂಕ್ ಯು. ಸಿ ಯು ಸೂನ್.